ರೈತ ಸಂಘ ಹಾಗೂ ಹಸಿರು ಸೇನೆ ಗುಂಡ್ಲುಪೇಟೆ ಶಾಖೆಯ ನೇತೃತ್ವದಲ್ಲಿ ಕೆಬ್ಬೆಕಟ್ಟೆಯ ಶನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಟ್ರ್ಯಾಕ್ಟರ್ ಹಾಗೂ ಬೈಕ್ ರ್ಯಾಲಿಯೊಂದಿಗೆ ಬೃಹತ್ ಪ್ರತಿಭಟನೆ ಜರುಗಿತು. ರೈತರು ತಮ್ಮ ಹಕ್ಕೊತ್ತಾಯಗಳ ಪಟ್ಟಿಯನ್ನು ಸರ್ಕಾರದ ಮುಂದಿಟ್ಟುಕೊಂಡು ಹೋರಾಟ ನಡೆಸಿದರು. ಪ್ರತಿಭಟನೆಯಲ್ಲಿ ಕಾವೇರಿ ಕೊಳದಿಂದ ಸಮುದ್ರ ಸೇರುವ ನೀರನ್ನು ತಡೆದು ಚಾಮರಾಜನಗರ, ಹನ್ನೂರು, ಗುಂಡ್ಲುಪೇಟೆ ತಾಲೂಕುಗಳ 25 ಲಕ್ಷ ಎಕರೆ ಜಮೀನಿಗೆ ನೀರು ಪೂರೈಸುವಂತೆ ಒತ್ತಾಯಿಸಲಾಯಿತು. ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿ ಹಾಗೂ ಮಾನವ ಪ್ರಾಣಿ ಸಂಘರ್ಷ ತಡೆಯುವ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು. ರೈತರ ಜೀವ ಹಾನಿ ನಡೆದರೆ 50 ಲಕ್ಷ ರು ಪರಿಹಾರ ನೀಡಬೇಕೆಂದು ಆಗ್ರಹಿಸಲಾಯಿತು. ಬಂಡೀಪುರ, ನಾಗರಹೊಳೆ, ಬಿಆರ್ ಹಿಲ್ಸ್ ಹಾಗೂ ಆಜಿಪುರ ಫವಾರಿಗಳನ್ನು ನಿಲ್ಲಿಸಲು ಒತ್ತಾಯಿಸಿದರು. ಸೂರ್ಯಕಾಂತಿ ಖರೀದಿ ಕೇಂದ್ರಗಳನ್ನು ತಕ್ಷಣ ತೆರೆಯುವುದು, ಪಂಚಾಯಿತಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಹಾಗೂ NREG ಕೆಲಸಗಳ ತನಿಖೆ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಸಬ್ಸಿಡಿ ಯೋಜನೆಗಳ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಬೇಕೆಂದು ಒತ್ತಾಯಿಸಲಾಯಿತು. ತಾಲೂಕು ಆಸ್ಪತ್ರೆಗಳನ್ನು ಉನ್ನತೀಕರಿಸುವುದು, ಬ್ಯಾಂಕ್ ಹಾಗೂ ಪೊಲೀಸ್ ಇಲಾಖೆಯಿಂದ ರೈತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ತಡೆಯುವುದು, ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವುದು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ರೈತರು ಸರ್ಕಾರದ ಮುಂದಿಟ್ಟರು. ಇದಲ್ಲದೆ ರೇಷನ್ ಕಾರ್ಡ್ ವಿತರಣೆಯ ವಿಳಂಬ ಸರಿಪಡಿಸುವುದು, ಉಲ್ಲೇಪುರ ಬೊಮ್ಮಲಾಪುರ ರಸ್ತೆ ಹಾಗೂ ಬೆಳವಾಡಿ ಗೇಟ್ ಹತ್ತಿರ ಹಾಳಾಗಿರುವ ರಸ್ತೆ ಸೇರಿದಂತೆ ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ಪ್ರದೇಶದ ರಸ್ತೆಗಳನ್ನು ದುರಸ್ತಿಗೊಳಿಸಬೇಕೆಂಬ ಆಗ್ರಹವೂ ವ್ಯಕ್ತವಾಯಿತು. ರೈತರೇ ಬನ್ನಿ, ಸಂಘಟಿತರಾಗಿ ಹೋರಾಡೋಣ ಎಂಬ ಘೋಷಣೆಯಡಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿದ್ದು, ಶಾಂತಿ ಶಿಸ್ತನ್ನು ಕಾಪಾಡುವಂತೆ ಹಾಗೂ ಚಳುವಳಿಗೆ ಧಾನ್ಯ ಮತ್ತು ದೇಣಿಗೆ ರೂಪದಲ್ಲಿ ಸಹಕರಿಸುವಂತೆ ಸಂಘಟಕರು ಮನವಿ ಮಾಡಿದರು. ನಾಳೆ ರೈತ ಅಂತ ಒಳಗ ಬಚ್ಚಿ ತಿಳ್ಕೊಳ್ಳಿ ಮೇಡಮ್, ಬುಡ್ಗುಡಿ ಮೇಡಮ್ ಅಂತ ಭ್ರಷ್ಟಾಚಾರ ವ್ಯವಸ್ಥೆಗೆ ಸರ್ಕಾರ ಒಂದೇ ಸರ್ಕಾರ, ಅಧಿಕಾರ ಒಂದೇ ಅಧಿಕಾರ. ಲಾಟಿಗೆ ನಾವು, ಜೈಲಿಗೆ ನಾವು, ಲಾಟಿಗೆ ನಾವು, ಜೈಲಿಗೆ ನಾವು, ಕಾನೂನಿಗೆ ನಾವು, ಭ್ರಷ್ಟ ಕಾನೂನು ವ್ಯವಸ್ಥೆಗೆ, ರೈತ ವಿರೋಧಿ ಭ್ರಷ್ಟ ಕಾನೂನು ವ್ಯವಸ್ಥೆಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸಾಮೂಹಿಕ ನಾಯಕತ್ವ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಮಕ್ಕಳಿಗೆ, ರೈತ ಮಹಿಳೆಯರಿಗೆ, ರೈತ ವಿರೋಧಿ MNC ಕಂಪನಿಗಳಿಗೆ, ರೈತರ ಕಮಿಷನ್ ದುಡ್ಡು ನಡೆಯುವ ಭ್ರಷ್ಟ ರಾಜಕಾರಣಿಗಳಿಗೆ, ರೈತ ವಿರೋಧಿ ಸಿದ್ದರಾಮಯ್ಯನಿಗೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. 4ನೇ ತಾರೀಕು ಟ್ರ್ಯಾಕ್ಟರ್ ಮತ್ತು ಬೈಕ್ ರ್ಯಾಲಿ ಇಟ್ಕೊಂಡಿದ್ದು ತಾಲೂಕು ಕಚೇರಿ ಮುತ್ತಿಗೆ ಏನು ಎಲ್ಲರ ಜಲವಂತ ಸಮಸ್ಯೆಗಳ, ರೈತರ ಜಲವಂತ ಸಮಸ್ಯೆಗಳ ಬಗ್ಗೆ. ಹಾಗಾಗಿ ಒಂದಷ್ಟು ತಹಸೀಲ್ದಾರ್ ಎಲ್ಲರನ್ನು ಕರೆಸಿ ಒಂದಷ್ಟು ಪ್ರಶ್ನೆಗಳಿಗೆ, ಒಂದಷ್ಟು ರೈತರ ಕ್ವಶನ್ಗಳಿಗೆ ಉತ್ತರ ಸಿಕ್ಕಿದೆ. ಇನ್ನೂ PWD ಅವರು ಬಂದಿಲ್ಲ, KSRTC ಬಂದಿಲ್ಲ. ಈಗಾಗಲೇ ಏನು ಡಾಕ್ಟರ್ಸ್ಗಳಿರ್ಬೋದು, ಚೆಸ್ಕಾಮ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಮತ್ತು EO ಇರ್ಬೋದು, EO ಅವರಿಗೆ ಎಲ್ಲ ಶುದ್ಧ ಕ್ವಶನ್ಗಳು ಕೇಳಿ 1 ತಿಂಗಳು ಅವಕಾಶ ಕೊಟ್ಟಿವಿ. ಅಲ್ಲಿ ಈ ಸೊತ್ತುಗಳಿರ್ಬೋದು, ಮತ್ತು ಅವ್ರ PDOಗಳು ಲಂಚ ಇಸ್ಕೊಂಡಿರ್ಬೋದು, ಜೊತೆಗೆ ಖಾತೆ ಮಾಡದೇ ಇರ್ಬೋದು, ಮತ್ತು ಮಾಹಿತಿ ಹಕ್ಕು ಕೊಡದೇ ಇರ್ಬೋದು, ಎಲ್ಲ ವಿಷಯಗಳ ಬಗ್ಗೆ 1 ತಿಂಗಳೊಳಗೆ ಈ ಒಂದು ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ 1 ತಿಂಗಳೊಳಗೆ ಬಗೆಹರಿಸಿ ಅಂತ ಅವರಿಗೆ ವಾರನ್ ಮಾಡಿದ್ದೀವಿ. ಮತ್ತು ಇಲಾಖೆಗಳು ಇನ್ನೂ ಒಂದಷ್ಟು ಇಲಾಖೆಗಳು ಬರಬೇಕು. ಅವರು ಬರದೇ ಹೋದರೆ ಸ್ಟ್ರೈಕು ಚಳುವಳಿ ಮುಂದುವರಿತದೆ. ನಾವು ಮುಂದುವರಿಸ್ತೀವಿ. ಯಾಕಂದರೆ ಚಾಮರಾಜನಗರ ಗುಂಡ್ಲುಪೇಟೆ ರೋಡ್ ಹದಗೆಟ್ಟಿದೆ, ಹಳ್ಳಿಗಾಡು ರೋಡು ಹದಗೆಟ್ಟಿದೆ. ಈಗ ಇವೆಲ್ಲ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೀತದೆ. ಒಂದಷ್ಟು ತಹಸೀಲ್ದಾರ್ ಒಂದಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಪೊಲೀಸು ಒಳ್ಳೆಯ ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಹಾಗಾಗಿ ರೈತರು ತಾಳ್ಮೆಯಿಂದ ಎಲ್ಲವನ್ನೂ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ದಾರೆ. ಹಾಗಾಗಿ ಒಂದಷ್ಟು ಬೆಳವಣಿಗೆಗಳಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.